ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ತಮಿಳ್ನಲ್ಲೇ ನೋಡಿರ್ತೀರಾ ಫ್ರೆಂಡ್ಸ್, ಏನಿರ್ಬೋದು ಇವತ್ತಿನ ವಿಡಿಯೋ ಬಗ್ಗೆ ಅಂತಂದು. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆನೇ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಾನು ಮಾಡುವಂಥ ವಿಡಿಯೋಸು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಅದಕ್ಕೆ ಒಂದು ಲೈಕು ಮತ್ತು ಕಮೆಂಟು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೊಸಬ್ರು ಯಾರ್ಯಾರು ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ನ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ನು ಮತ್ತು ನಾನು ಅದನ್ನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತಂದು ನಿಮಗೆಲ್ಲ ಒಂದೊಂದಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅವನ್ನ ಯಾವ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ ಮತ್ತು ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ ಯಾವ ಥರ ಇದೆ ಅಂತಂದು ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ನೋಡೋಣ. ನಾನು ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ನ ನಾನು ಇದ್ರ ಮೇಲೆ ನನಗೆ ಅಲೆಮಾರ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಅಲ್ಲಿ ಲೀಟ್ರ್ ಸಣ್ಣ ಮಕ್ಳು ಇದ್ದಾವೆ ಅಂಥೇಳಿ ನಾನು ಕೆಳಗಡೆ ಎಲ್ಲ ಇಟ್ಟಿಲ್ಲ ಅವ್ರಿಗೆಲ್ಲ ನಿಲ್ಕೊಳ್ಳಿ. ಹಾಗಾಗಿ ನಾನು ಈ ಥರ ಬಾಕ್ಸ್ ಒಳಗೆ ಹಾಕಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನನ್ನ ಮಗಳ ಬ್ಯಾಂಗಲ್ಸ್ ಕಲೆಕ್ಷನ್ ಬಾಕ್ಸ್ ಫ್ರೆಂಡ್ಸ್ ಇದು. ಆಮೇಲೆ ಇದು ಫುಲ್ಲೆಲ್ಲ ಈ ಥರ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಬ್ಯಾಂಗಲ್ಸ್, ಇವಾಗ ನಾನು ಮಾಡಿರುವಂಥ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ಮತ್ತು ನಾನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಯಾಂಗಲ್ಸ್ನ. ಇವಾಗ ಲೆಟ್ಸ್ ಸ್ಟಾರ್ಟ್. ಒಂದೊಂದು ಬ್ಯಾಂಗಲ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದು ಫಸ್ಟ್ ಇದನ್ನೇ ನೋಡಿಬಿಡಿ ಫ್ರೆಂಡ್ಸ್. ಇದು ಫಸ್ಟು ನಾನು ನಿಮ್ಗೆ ಬ್ಯಾಂಗಲ್ಸ್ ತೋರಿಸ್ತೀನಿ. ಇದು ನೋಡಿ ಫ್ರೆಂಡ್ಸ್, ಈ ಬ್ಯಾಂಗಲ್ಸು ರೂಬಿ ಸ್ಟೋನ್ ಇರೋಂಥ ಬ್ಯಾಂಗಲ್ಸ್ ಫ್ರೆಂಡ್ಸ್. ಇದು ರೂಬಿ ಸ್ಟೋನಿಂದು. ಈ ಬ್ಯಾಂಗಲ್ಸ್ ತೊಗೊಂಡು ನಾನು ಸುಮಾರು ಒಂದು 5 ವರ್ಷ ಆಗಿರ್ಬೋದು ಫ್ರೆಂಡ್ಸ್. 5 ವರ್ಷ ಏನೂ ಆಗಿಲ್ಲ. ಇದು 1 ಗ್ರಾಮ್ ಗೋಲ್ಡ್ ರೂಬಿ ಸ್ಟೋನ್ ಇರೋಂಥ ಬ್ಯಾಂಗಲ್ಸ್ ಫ್ರೆಂಡ್ಸ್. ಇದು ಬಂದಿರುವಂಥ ನ್ಯೂ ಪ್ಯಾಟರ್ನ್ ಬ್ಯಾಂಗಲ್ಸ್. ಇದು ನಮ್ಮ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು, ಬನಶಂಕರಿ ಜಾತ್ರೆ. ಆ ಬನಶಂಕರಿ ಜಾತ್ರೆಯಲ್ಲಿ ತೊಗೊಂಡಿರೋಂಥ ಇವಾಗ ಬಂದಿರೋ ನ್ಯೂ ಪ್ಯಾಟರ್ನ್ಸ್ ಬ್ಯಾಂಗಲ್ಸ್ ಫ್ರೆಂಡ್ಸ್ ಇವು. ಇದು ಗೋಲ್ಡ್ ಮತ್ತು ಗ್ರೇ ಕಲರ್. ನನ್ನ ಕಡೆ ಈ ಕಲರ್ ಬ್ಯಾಂಗಲ್ಸ್ ಇರಲಿಲ್ಲ, ಹಾಗಾಗಿ ನಾನು ಗೋಲ್ಡ್ ಮತ್ತು ಗ್ರೇ ಕಲರ್ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ. ಇದು ಈ ಬ್ಯಾಂಗಲ್ಸನ್ನು ಸುಮಾರು ಇದು ಒಂದು 6 ವರ್ಷದ ಬ್ಯಾಂಗಲ್ಸ್ ಇರ್ಬೋದು ಫ್ರೆಂಡ್ಸ್. ಇದು ಕೂಡ ಈ ಬ್ಯಾಂಗಲ್ಸು ನಾನು ಯಾವಾಗಲೂ ಬ್ಯಾಂಗಲ್ಸ್ನ ಡಜನ್ ಗಂಟಲೆ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್, 6 ಬ್ಯಾಂಗಲ್ಸ್ ತೊಗೊಂಡಿರ್ತೀನಿ. ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಸುಮಾರು ಇದು ಒಂದು 5 ವರ್ಷದ್ದು ಇರ್ಬೋದು ಬ್ಯಾಂಗಲ್ಸ್ ಕಲೆಕ್ಷನ್. ಏನಂದರೆ ಏನೂ ಕೂಡ ಆಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನೂ ಆಗಿಲ್ಲ. ಇದು ಯಾವ ಥರ ನಾನು ತೊಗೊಂಡಾಗ ಯಾವ ಥರ ಇತ್ತು ಅದೇ ಥರನೇ ಇದೆ. ಇದೊಂದು ಚಾಕ್ಲೇಟ್ ಕಲರ್ಸ್, ಸ್ಯಾರಿ ಮ್ಯಾಚಿಂಗ್ ಎಲ್ಲ ಬರುತ್ತೆ ಅಂತೇಳಿ ಚಾಕ್ಲೇಟ್ ಕಲರ್. ಇಲ್ಲ ಅಷ್ಟೇ ಇಡಿ ನಾನೇ ಅಷ್ಟೇ. ಇದು ಒಂದು ರೆಡ್ ಕಲರ್ ಒಂದು ಬ್ಯಾಂಗಲ್ಸ್, ರೆಡ್ ಕಲರ್ ಬ್ಯಾಂಗಲ್ಸ್. ಫುಲ್ ಅಷ್ಟೇ ಉಳಿತಾವ. ಎಷ್ಟು ಉಳಿತಾವ ಅಷ್ಟೇ ತೆಗೆದಿಟ್ಕೊಳ್ಬೇಕು. ಯಾಕೆ ಒಂದೊಂದು ಸಲ ಮ್ಯಾಚಿಂಗ್ ಆಗ್ತಿತ್ತು ಒಂದೊಂದು ಡ್ರೆಸ್ಸಿಗೆ. ಒಂದು ಕಡೆ ನಾವು ಬ್ಯಾಂಗಲ್ಸ್ ಹಾಕ್ಕೊಂಡಿರ್ತೀವಿ, ಒಂದು ಕಡೆ ವಾಚ್ ಕಟ್ಕೊತಿರ್ತೀವಿ. ಹಾಗಾಗಿ ನಾವು ಒಂದೇ ಬ್ಯಾಂಗಲ್ಸ್ ಉಳಿದ್ರೂ ನಾನು
ಈ ಥರ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವು ಎಷ್ಟೇ ಒಂದೇ ಇರಲಿ, ನಾವು ಇಷ್ಟಪಟ್ಟು ತೊಗೊಂಡಿರ್ತೀವಲ್ಲ ಬ್ಯಾಂಗಲ್ಸ್ನ, ಹಾಗಾಗಿ ಒಂದಿದ್ರೂ ನಾನು ಬ್ರಾಸ್ಲೆಟ್ ಹಾಕೊಂಡಾಗ ಇಲ್ಲ ಏನಾರ ವಾಚ್ ಕಟ್ಕೊಂಡಾಗ ಅದು ಒಂದು ಬ್ಯಾಂಗಲ್ಸು ಆ ಡ್ರೆಸ್ಸಿಗೆ ಮ್ಯಾಚ್ ಆಗ್ತೈತೆ ಅಂಥೇಳಿ ನಾನು ಅದನ್ನು ಅಷ್ಟು ನೀಟಾಗಿ ಒಂದೊಂದು ಬ್ಯಾಂಗಲ್ಸ್ನ ತೆಗೆದಿಟ್ಕೊಂಡಿರ್ತೀನಿ ಫ್ರೆಂಡ್ಸ. ಇದು ನೋಡಿರಿ, ಇದು ಕೂಡ ಇವಾಗ ನೀವು ತೊಗೊಂಡಿದ್ದು, ಇನ್ನು ಇದನ್ನು ಯೂಸ್ ಮಾಡಿಲ್ಲ. ಇದೊಂಥರ ಬ್ಯಾಂಗಲ್ಸ್ ಡಿಸೈನು. ಇದು ಒಂಥರ, ಇದು ಇನ್ನೂ ಯೂಸ್ ಮಾಡಿಲ್ಲ. ಇದು ಒಂಥರ ಕಲೆಕ್ಷನ್ ಅಂತ ಸುಮಾರು ಇವೆಲ್ಲ ಬ್ಯಾಂಗಲ್ಸ್ ಏನಿಲ್ಲ ಅಂದರೂ ನನ್ನ ಕಡೆ ಒಂದು 6 ವರ್ಷದಿಂದನೂ ಹಳೆ ಬ್ಯಾಂಗಲ್ಸ್ನೂ ಇದ್ದಾವೆ ನನ್ನ ಕಡೆ. 6 ವರ್ಷ ಹಳೆ ಬ್ಯಾಂಗಲ್ಸ್. ಈ ಪ್ಯಾಟರ್ನ್ ಇದು ಒಂದು, ಇವಿಷ್ಟು ಗ್ರೀನ್ ಕಲರ್ ಬ್ಯಾಂಗಲ್ಸು, ಪಿಂಕು. ಆಮೇಲೆ ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ನೋಡಿ ಫ್ರೆಂಡ್ಸ್. ಇದು ಒಂದು 8 ವರ್ಷದಿರ್ಬೋದು. ಇನ್ನೂ ನಾನು ಇದನ್ನು ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ಇದು ನಾವು ಫಸ್ಟ್ ರಬ್ಕವಿ ಅಂತಿದ್ದೀವಿ ಫ್ರೆಂಡ್ಸ, ಅಲ್ಲಿ ತೊಗೊಂಡಿದ್ದು ಬ್ಯಾಂಗಲ್ಸ್. ಇದು ಪಿಂಕ್ ಕಲರ್ ಒಂದು ಇದೆಯಲ್ಲ, ಈ ಕಲರ್ ಒಂದು, ಈ ಕಲರ್ ಯೆಲ್ಲೋ ಕಲರ್ ಒಂದು, ಇದೊಂದು ಆರೆಂಜ್ ಕಲರ್, ರೆಡ್ ಕಲರ್ ಒಂದು. ಸಾರಿ, ಇವೆರಡು ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದನ್ನ ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ನಾನು ಹೆಂಗಿದೆ ಹಾಗೆ ಇಟ್ಟಿದ್ದೀನಿ ಇನ್ನು. ಇದು ನೋಡಿ ಫ್ರೆಂಡ್ಸ್, ಇದ್ರದ್ದಂತೂ ಒಂದು ಸ್ಟೋರಿನೇ ಇದೆ. ಆ್ಯಕ್ಚುಲಿ ನಾನು ಈ ಬ್ಯಾಂಗಲ್ಸ್ನ ಏನೈತಲ್ಲ, ಈ ಬ್ಯಾಂಗಲ್ಸ್ ಏನಿದೆಯಲ್ಲ, ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಬೇಕು ಹಾಕೋಬೇಕಂತ ತೊಗೊಂಡಿದ್ದಲ್ಲ. ಈ ಬ್ಯಾಂಗಲ್ಸು ಇದೇನು ಸಿಲ್ಕ್ ಥ್ರೆಡ್ ಇದೆಯಲ್ಲ, ನಾನು ಸಿಲ್ಕ್ ಥ್ರೆಡ್ ಆರ್ನಮೆಂಟ್ಸ್ ಮಾಡ್ತೀನಿ, ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮೇಕಿಂಗ್ ಮಾಡ್ತೀನಲ್ಲ, ಹಾಗಾಗಿ ಆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡ್ಬೇಕಂತೇಳಿ ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೆ. ಬಟ್ ಮಾಡೋಕ್ಕಾಗಲಿಲ್ಲ. ಈ ಬ್ಯಾಂಗಲ್ಸ್ ನೋಡಿ ಹಾಕ್ಕೊಳಕ್ಕೆ ಬರುತ್ತಂತೇಳಿ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಹಾಗೆ, ಇದು ರಬ್ಕವಿ ಒಳಗಡೆ ತೊಗೊಂಡಿದ್ದು. ಇದು ಮುತ್ತಿನ ಬ್ಯಾಂಗಲ್ಸ್ ಒಂದಾದರೂ ಯೂಸ್ ಮಾಡ್ಕೋಬೋದು ನೀವು, ಹಿಂಗೆ ಪೇರ್ ಆದರೂ ಯೂಸ್ ಮಾಡ್ಕೋಬೋದು. ಇದು ಈ ಥರ ಓಪನ್ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಇದು ಯಾವ ಸೈಜ್ನವ್ರಿಗಾದ್ರೂ ಬರುತ್ತೆ. ಭಾಳ ದಿನ ಆಗೈತಲ್ಲ ಯೂಸ್ ಮಾಡಲಂತ ತೋರಿಸ್ತೀನಿ ನೋಡ್ರಿ. ಈ ಥರ ಓಪನ್ ಮಾಡಿ ನೀವು ಹಾಕ್ಕೋಬೋದು. ಇದನ್ನು ಇವು ನಾನು 4 ತೊಗೊಂಡಿದ್ದೀನಿ. ಇವೆಲ್ಲ ನೋಡಿ ಫ್ರೆಂಡ್ಸ್. ಇದು ಹಂಗೆ ಶ್ರೀಶೈಲ ಒಳಗೆ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್. ನಾವು ಇದು ಶ್ರೀಶೈಲಕ್ಕೆ ಹೋಗಿದ್ವಿ, ಆವಾಗ ತೊಗೊಂಡ್ಬಂದಿದ್ದು. 2 ಇದ್ದವು ಇವು. ಒಂದು ಇಂತಲ್ಲ ಇಲ್ಲಿನ ನಡ್ಬರ್ಕಣ ಸಿಳಿ ಹೋಗ್ಬಿಟ್ಟಿತ್ತು. ಹಂಗೆ ಮೇಲಿಂದ ಡಿಸೈನ್ ಎಲ್ಲ ಓಕೆ, ಒಳಗಿನ ಸಿಳಿತ್ತಲ್ಲ, ಸಿಳಿದ ಬ್ಯಾಂಗಲ್ಸ್ ಹಾಕ್ಕೊಬಿಡೋದು ಅಂತೇಳಿ ನಾನು ಅದು ಒಂದು ಒಗೆದು ಇದು ಒಂದು ಅಷ್ಟೇ ಇಟ್ಕೊಂಡಿದ್ದೀನಿ. ವಾಚ್ ಅಥವಾ ಬ್ರೆಸ್ ಆಗಲೇ ಹೇಳಿದ್ನೆಲ್ಲ, ವಾಚ್ ಇಲ್ಲ ಬ್ರಾಸ್ಲೆಟ್ ಹಾಕೊಂಡಾಗ ಬರುತ್ತಂಥೇಳಿ. ಇವೆಲ್ಲ ನನ್ನ ಸ್ಯಾರಿ ಮತ್ತು ಡ್ರೆಸ್ ಮ್ಯಾಚಿಂಗ್ ಇರುವಂಥ ಬ್ಯಾಂಗಲ್ಸ್ ಫ್ರೆಂಡ್ಸ್. ಇವು 2-3 ಡಜನ್ ಗಟ್ಟಲೆ ಹಾಕ್ಕೊಳ್ಳುವಂಥವು. ಈಗ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದು ನೋಡಿ ಫ್ರೆಂಡ್ಸ್, ಬರೀ ಖಡ್ಗ ಟೈಪ್ಸ್ ಇರುವಂಥ ಬ್ಯಾಂಗಲ್ಸ್. ಇದು ಬನಶಂಕರಿ ಜಾತ್ರೆಗಣ ತೊಗೊಂಡಿದ್ದು. ಗ್ರೀನು ಮತ್ತು ಪರ್ಲ್ ಮಿಕ್ಸ್ ಇರುವಂಥದ್ದು. ಮತ್ತು ಇದು ಬನಶಂಕರಿ ಜಾತ್ರೆ ಒಳಗಣ ತೊಗೊಂಡಿದ್ದು. ಮೆರೂನ್ ಕಲರು ಮತ್ತು ವೈಟ್ ಕಲರ್, ಸಾರಿ ಪಿಂಕ್ ಕಲರು ಮತ್ತು ವೈಟ್ ಕಲರು ಬ್ಯಾಂಗಲ್ಸ್. ಇದು ಒಂಥರ ಆಕ್ಸಿಡೈಸ್ ಬ್ಯಾಂಗಲ್ಸು. ಇದು ತಿರುಪತಿ ಒಳಗೆ ತೊಗೊಂಡು ಬಂದಿದ್ದು ಫ್ರೆಂಡ್ಸ್. ಇದು ಎಲ್ಲಕ್ಕೂ ಮ್ಯಾಚ್ ಆಗ್ತಾವಲ್ಲ, ಪಿಂಕು ಮತ್ತು ಗ್ರೀನು ಮತ್ತು ವೈಟ್ ಸ್ಟೋನ್ ಬಂದಿದೆ ಇದಕ್ಕೆ. ಇದು ಒಂಥರ, ಇದು ನೋಡಿ ಫ್ರೆಂಡ್ಸ್, ಇದು ಒಂಥರ ಬ್ಯಾಂಗಲ್ಸ್. ಇವಾಗ ಬಂದಿರೋ ನ್ಯೂ ಡಿಸೈನ್ ಬ್ಯಾಂಗಲ್ಸ್. ಇದು ನೋಡಿದ ತಕ್ಷಣ ಹಂಗೆ ಇಷ್ಟ ಆಯ್ತು, ಹಾಗಾಗಿ ಇದನ್ನು ತೊಗೊಂಡೆ. ಪರ್ಲು ಮತ್ತು ಪಿಂಕ್ ಕಲರು ಸ್ಟೋನ್ ಇದೆ, ಪರ್ಲ್ ಇದೆ, ಮತ್ತು ಈ ಥರ ಡಿಸೈನಿನ ಒಂಥರ ಯೂನಿಕ್ ಡಿಸೈನ್ ಇದೆ. ಹಾಗಾಗಿ ಇದು ಒಂಥರ ಬ್ಯಾಂಗಲ್ಸ್. ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನಲ್ಲಿ ನಿಮಗೆ ಯಾವ ಥರ ಕಲೆಕ್ಷನ್ ಇಷ್ಟ ಆಯಿತು, ಯಾವ ಬ್ಯಾಂಗಲ್ಸ್ ಇಷ್ಟ ಆಯಿತು ಫ್ರೆಂಡ್ಸ್ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಕೊನೆವರೆಗೂ ನೋಡಿ.
ಇದು ನೋಡಿ ಫ್ರೆಂಡ್ಸ್, ಇದು ರೊಕ್ಕ ಒಳಗಡೆ ತೊಗೊಂಡಿದ್ದು 1 ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್. ಸುಮಾರು ಒಂದು 8 ವರ್ಷ ಆಗಿರ್ಬೋದು ನಾ ಈ ಬ್ಯಾಂಗಲ್ಸ್ ತೊಗೊಂಡು. ಏನಂದ್ರೆ ಏನೂ ಕೂಡ ಆಗಿಲ್ಲ ಫ್ರೆಂಡ್ಸ್. ಇದು ಇದೇನದು ಕಲರ್ ಶೇಡ್ ಆಗಿಲ್ಲ, ನಾನೇ ಏನೋ ಹಚ್ಚಿದ್ದೀನಿ ಇದನ್ನು, ಏನೋ ಕಾಡಿಗಿನ ಏನೋ ಹತ್ತಿದೆ. ಇದು ಈ ಥರ ಪಿಂಕ್, ಅಲ್ಲೆಲ್ಲಿ ಪಿಂಕ್ ಕಲರ್ ರೂಬಿ ಸ್ಟೋನ್ ಕೊಟ್ಟಾರ. ಈ ಥರ ಕಡಾಸ್ ಇವು ಏನಾರ ಮದುವೆ ಫಂಕ್ಷನ್ ಇದ್ದಾಗ ಯೂಸ್ ಮಾಡಿದ್ದು. ಇದು ನೋಡಿ ಫ್ರೆಂಡ್ಸ್, ಮಾಡಲಿ ಬಿಲ್ವಾರ ಇವೆಲ್ಲ ಇದು ಇವೆಲ್ಲ ಬರ್ತಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿ ಮದ್ವೆ ಮಾಡ್ಕೊಳಕತ್ತಾರಂತಂದ್ರೆ ಬರೀ ಇದು ಗ್ರೀನ್ ಕಲರ್ ಬ್ಯಾಂಗಲ್ಸ್, ಈ ಥರದ ಬ್ಯಾಂಗಲ್ಸ್ ಯೂಸ್ ಮಾಡ್ತಾರೆ. ನಾನು ಎಲ್ಲಿ ಬ್ಯಾಂಗಲ್ಸ್ ಇಟ್ಕೊಂಡ್ಬಂದಿದ್ದೀನಿ ನೋಡಿ, ಹೀಗಾಗಿ ಇವೆಲ್ಲ ಬ್ಯಾಂಗಲ್ಸ್ನ ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಡ್ತೀನಿ. ಈ ಥರ ಡೈಲಿ ವೇರಿಗೆಲ್ಲ ಹಾಕ್ಕೊಳಕ್ಕೆ ಬರುತ್ತೆ ಅಂಥೇಳಿ. ಇವು ಇದಕ್ಕೆ ಸಡನ್ನಾಗಿ ಸಿಕ್ಬಿಡಲಿ ಈ ಬ್ಯಾಂಗಲ್ಸ್ ಹಾಕೊಂಡಾಗ. ಆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಒಳಗೆ ಯಾವ ಥರ ಬ್ಯಾಂಗಲ್ಸ್ ಹಾಕೊಂಡ್ರು ಲುಕ್ಕ ಬೇರೆ ಇರುತ್ತೆ ಅದರದ್ದು. ಹಾಗಾಗಿ ನಾನು ಈ ಬ್ಯಾಂಗಲ್ಸ್ ಹಾಕೊಂಡಾಗ ಇವು ಈಸಿಯಾಗಿ ಸಿಗಲಿ ಅಂತೇಳಿ ನಾನು ಇದನ್ನು ಇದ್ರೊಳಗೆ ಈ ಥರ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಇದು ಒಂಥರ ಸರ್ಪ್ರೈಸ್ ನಿಮಗೆ. ಇದು ನೋಡಿ, ಇವೆಲ್ಲ ನನ್ನ ಮಗಳ ಬ್ಯಾಂಗಲ್ಸ್. ಇವು ಎಷ್ಟು ಸರನ ಆರ್ಗನೈಸ್ ಮಾಡಿದ್ರೆ ಆಕಿ ಇದೇ ಥರನ ಇಟ್ಕೊಳ್ಳೋದು. ಹಾಗಾಗಿ ನಾನು ಆಕೆ ಬ್ಯಾಂಗಲ್ಸ್ನ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲನೂ ಒಂದು ಕಡೆನ ಹಾಕಿಟ್ಬಿಟ್ಟಿದ್ದೀನಿ. ಆಕೆಗೆ ಯಾವ ಬೇಕೋ ಅವಳು ಯಾವ್ದು ಬೇಕೋ ಅವಳು ಇಷ್ಟ ಇಟ್ಕೊಂತ. ಈಗ ಇವು ಎಲ್ಲ ನನ್ನ ಕಡೆ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ ಫ್ರೆಂಡ್ಸ್. ಈ ಬ್ಯಾಂಗಲ್ಸ್ ಒಳಗೆ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಥರ ಬ್ಯಾಂಗಲ್ಸ್ ಇಷ್ಟ ಆಯಿತು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಕೆಳಗೆ ಒಂದು ಲೈಕ್ ಕೊಟ್ಟು, ಕಮೆಂಟ್ ಕೊಟ್ಟು, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.